ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನ್ನಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರಸ್ವಾಮಿ ದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫಲಕಟತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ಗೌರೀನ್ ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಲಲಿತಾಂಬಿಕಾಯೈ ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದು ಬೇಕು ಯಾವುದು ಬೇಡ, ಯಾವುದು ಸರಿ ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನು ಬೇಕು ಬೇಡಗಳನ್ನು ಸರಿಯಾಗಿ ನಿರ್ಧಾರ ಮಾಡದಿರಿದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಯಾವುದೇ ಒಂದು ಮನದಾಳದ ಮಾತಿದೆಯಲ್ಲ, ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಯಶಸ್ಸಿದೆಯಲ್ಲ, ಅಥವಾ ನೀವು ವೃತ್ತಿಯಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಿಮ್ಮ ಬದುಕಿದೆಯಲ್ಲ, ಇದೆಲ್ಲವೂ ಸಹಿತ ಸುಗಮವಾಗಿ ನಡೀಬೇಕು ಅಂದರೆ ಇಂತಹ ಆ ಡಿಸ್ಟರ್ಬೆನ್ಸು ಮನೆಯಿಂದ ಬರುವಂಥ ಕಾಲದಲ್ಲಿ ಏನೋ ಒಂದು ತೊಂದರೆ ತಾಪತ್ರೆಗಳು ಇದು ಯಾವುದನ್ನೂ ಸಹಿತ ನೀವು ಕ್ಯಾರಿ ಮಾಡಬಾರ್ದು. ಅಂದರೆ ಅದು ಮನಸ್ಸಿಗೆ ತಂದುಕೊಳ್ಬಾರ್ದು. ಆ ಮನಸ್ಸಿಗೆ ತಂದುಕೊಳ್ದಿರ ಅದನ್ನು ಅಲ್ಲಿಂದಲೇ ಅದನ್ನು ನೀವು ಮೊಟಕುಗೊಳಿಸಿದ್ರೆ ಅಥವಾ ಅದನ್ನು ಮರೆತರೆ ಮುಂದೆ ಹಾಕುವ ಹೆಜ್ಜೆ ಚೆನ್ನಾಗಿರುತ್ತೆ. ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥ ಪರಿಸ್ಥಿತಿ ಎದುರಾಗಿರುತ್ತೆ, ತುಂಬ ಜೋಪಾನ. ಕೆಲವು ಕಾಗದ ಪತ್ರಕ್ಕೆ ನೀವು ಸಹಿ ಹಾಕಿದ್ರೆ ಎಲ್ಲವೂ ನಿಮ್ಮಿಷ್ಟ ಪ್ರಕಾರ ಆಗಲ್ಲ, ಕೆಲವು ತೊಂದರೆ ಅನುಭವಿಸ್ಬೇಕಾಗತ್ತೆ. ಜೋಪಾನ ಇರಲಿ. ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ನಿಮ್ಮ ತಾಯಿಯೊಂದಿಗೆ ಮಾತಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮಾತೃ ವಾತ್ಸಲ್ಯವನ್ನು ಮತ್ತಷ್ಟು ದೃಢಪಡಿಸ್ಕೊಂಡು ಗಟ್ಟಿಪಡಿಸ್ಕೊಳ್ಳೋದು ಭಾಳ ಉತ್ತಮ. ಇದರಿಂದ ಒಳಿತನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ತಗೊಳ್ಳೋದು ಭಾಳ ಉತ್ತಮ. ಯಾಕೆಂದರೆ ಎಂಥವ್ರನ್ನ ನಂಬಿದ್ರು, ಯಾರು ನನ್ನವರು ಅಂದ್ಕೊಂಡ್ರು, ಯಾರೊಂದಿಗೆ ವ್ಯವಹಾರ ಮಾಡ್ತೀನಿ ಅಂತಾದರೂ, ಯಾವ ತರಹ ಚಿಂತನೆ ಮಾಡಿದ್ರೂ ಅದರ ಹಿಂದೆ ಮತ್ತೊಂದು ಥರ ಸಮಸ್ಯೆನೇ ಎದುರಾಗ್ತಾ ಇರುತ್ತೆ. ಸಮಸ್ಯೆಗಳ ಸಾಗರ, ಗೊತ್ತಿಲ್ಲದಿರ ಆಗುವಂತಹ ವ್ಯತ್ಯಾಸ, ಮತ್ತು ಮನಸ್ಸಿಗಾಗುವಂತಹ ನೋವಿನ ಸಂಗತಿ, ಮತ್ತು ಏನಾದರೂ ಒಂದು ತರಹ ಅಚಾತುರ್ಯಗಳು ಇದೆಲ್ಲವೂ ನಡೀತಾ ಇರುತ್ತೆ. ಹಾಗಾಗಿ ಶತ್ರುಗಳ ಮಧ್ಯದಲ್ಲೇ ನಾವಿದ್ದೀವೇನೋ, ಅಥವಾ ನಮ್ಮ ಪರಿಸರ ನಮಗೆ ನೆಮ್ಮದಿ ಕೊಡ್ತಿಲ್ವೇನೋ, ಅಥವಾ ನಾನು ಮಾಡೋ ಕೆಲಸದಲ್ಲಿ ಏನೋ ಅಡ್ಡಿ ಆತಂಕ ಆಗ್ತಾ ಇದೆಯೇನೋ, ಈ ಪ್ರಕಾರವಾದಂತಹ ಸಂದೇಹ ಸಂಶಯಗಳು ಜಾತಕದಲ್ಲಿ ಶನಿಯಿಂದ ಉಂಟಾಗ್ತಾ ಇರುತ್ತೆ. ಆದಷ್ಟು ಜಾಗೃತೆ ಇರಬೇಕು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಬೇವಿನ ವೃಕ್ಷ ಅಥವಾ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ಸಾಂಬ ಸದಾಶಿವನ ಸಾನ್ನಿಧ್ಯ ಅಲ್ಲಿ ಬಂದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಅಥವಾ ವೃಕ್ಷದ ಮುಂದೆ ಒಂದು ದೀಪವನ್ನು ಹಚ್ಚಿ ನಮ್ಮೊಳಗಿರುವಂತಹ ಅಂಧಕಾರ ಕತ್ತಲನ್ನು ದೂರ ಮಾಡಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡೋದು ಭಾಳ ಉತ್ತಮ. ಇದರಿಂದ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗುತ್ತೆ. ಹಿಂದ್ಯಾವತ್ತೋ ಮಾಡಿರ್ತಕ್ಕಂಥ ಸಂಕಲ್ಪ, ಹಿಂದ್ಯಾವತ್ತೋ ಮನಸ್ಸಲ್ಲಿ ಒಂದು ಅಂದುಕೊಂಡಿರ್ತೀರಿ, ಇಂಥದ್ದೇ ಆಗಬೇಕು, ಹೀಗೇ ಮಾಡಬೇಕು ಅಂತ ಸಾಬೀತು ಮಾಡ್ಕೊಳ್ತೀರಿ, ಸಾಧನೆ ಮಾಡ್ಕೊಳ್ತೀರಿ. ಏನೇ ಆದರೂ ಅಂದುಕೊಂಡಿದ್ದ ಆದ್ರೇ ಸಂತೋಷ. ಆ ಅಂದುಕೊಂಡಿದ್ದಾಗೋದು ಯಾವಾಗ? ನಾವು ಶ್ರಮ ವಹಿಸಿ ನಡೆದಾಗ, ಅಥವಾ ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕು ಅಂದಾಗ, ಅಥವಾ ಯಾವುದಾದ್ರು ಫಲಗಳ ಸಿದ್ಧಿ ಆದಾಗ. ಅಂತಹ ಸಿದ್ಧಿ ಆಗುವಂಥ ಕಾಲ ಈಗಾಗಲೇ ಸನ್ನಿಹಿತವಾಯಿತು. ಇದಕ್ಕಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಇದೆಲ್ಲವನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ನೀವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವು ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ, ಕೆಲವು ತೊಂದರೆಗಳು ನಿಮ್ಮನ್ನು ಬೆಂಬಡಿದಿರ ಬಾಧಿಸುತ್ತೆ. ಬರೀ ಹಣೆಯಲ್ಲಿರಬಾರ್ದು, ಒಂದಿಷ್ಟು ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳೋದು ಭಾಳ ಉತ್ತಮ. ಇದರಿಂದ ಒಳ್ಳೆಯ ಶ್ರೇಯಸ್ಸನ್ನು ತಂದುಕೊಳ್ತೀರಿ. ಬುಧನ ಅನುಗ್ರಹವೂ ಇದೆ, ಚಂದ್ರನ ಅನುಗ್ರಹವೂ ಇದೆ.
ಬುಧ ಮತ್ತು ಚಂದ್ರನ ಅನುಗ್ರಹ ಇದ್ದಾಗ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಬೇಕು ಬೇಡಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಏನು ಕಾಯಕ ಮಾಡಬೇಕು, ಏನು ಮಾಡಬೇಕು ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಕೆಲವು ನಿಷ್ಠುರಕ್ಕೊಳಗಾಗ್ತೀರಿ, ಕೆಲವು ಸಮಸ್ಯೆ ತಂದುಕೊಳ್ತೀರಿ, ಅಧಿಕವಾದಂತಹ ಅನಾರೋಗ್ಯದಲ್ಲಿ ತುತ್ತಾಗುವಂಥ ಪರಿಸ್ಥಿತಿ ಆಗುತ್ತೆ. ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಇರಲಿ. ಏನೇ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಅದಕ್ಕೆ ಅದನ್ನು ನಿರ್ಲಕ್ಷ್ಯನ ಮಾಡಿದಿರ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳ ಬಗ್ಗೆ ಚಿಂತನೆ ಮಾಡಿ. ಸಾಧ್ಯವಾದರೆ ಮನೆಯಿಂದ ಆಚೆ ಬರುವಾಗ ಒಂದಷ್ಟು ಉಪ್ಪು, ಲವಣ, ಉಪ್ಪನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಒಮ್ಮೆ ಸೂರ್ಯನಿಗೆ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರದಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೆದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ರಾಶಿ ಫಲಕ್ಕೆ. ಇದೆಲ್ಲದರ ಮಧ್ಯದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯುದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಯಾವ ಮಾರ್ಗದಲ್ಲಿ ನಡೆದರೆ ಅನುಕೂಲ ಆಗುತ್ತೆ ಎಂಬತಕ್ಕಂಥದ್ರ ಅರಿವಿಟ್ಕೊಂಡ್ರೆ ಖಂಡಿತ ಹೆಚ್ಚಿನ ಫಲ. ಆದರೆ ಇದನ್ನು ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಆ ಸಮಸ್ಯೆಗೆ ಒಂದು ಪರಿಹಾರವನ್ನಾಗಿ ಹುಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಕೆಲವು ವರ್ತನೆಗಳನ್ನು ನಡೆಸರೆ, ಕೆಲವು ಕೆಲಸಗಳನ್ನು ನಡೆಸ್ಕೊಂಡ್ರೆ ಖಂಡಿತ ಒಳಿತನ ಕಾಣಬಹುದು. ಮತ್ತಷ್ಟು ದೊಡ್ಡ ಜವಾಬ್ದಾರಿಗಳಿದೆ. ನಿಮ್ಮ ಹೆಗಲ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ಕೊಳ್ಬೇಕಪ್ಪ ಎಂಬತಕ್ಕಂಥದ್ರ ಅರಿವಿದೆ ಒಂದು ಕಡೆ. ಆದರೂ ಭಯಪಡಬೇಕಾದಿಲ್ಲ. ಆ ಕಾಲ ಏನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಒಳಿತಂತೂ ಖಂಡಿತ ಕಟ್ಟಿಟ್ಟು ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ನಿಮ್ಮ ಆಲೋಚನೆಗಳು ಬೇಕಾಗಿರ್ತಕ್ಕಂಥ ರೀತಿ ಸಾಧ್ಯವಾದಷ್ಟು ಆಲೋಚನೆ ಮಾಡಿದ್ರೆ ನಾವು ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಈ ಕೆಲವು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದ್ದರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನು ಬೇಕು ಅಂತಕ್ಕಂಥದ್ದು ಬೇಕು, ಯಾವುದರಿಂದ ನಾನು ಬಿಟ್ಟು ಬದುಕಕ್ಕಾಗಲ್ಲ ಎಂಬತಕ್ಕಂಥದ್ದು ಅರಿವಿಟ್ಕೊಳ್ಬೇಕು. ಸರಿಯಾದ ಸನ್ಮಾರ್ಗದತ್ತ ನಡೆಯಬೇಕು. ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾರಣ ಮುಖ್ಯಂ ಶ್ರೀರಾಮದೂತಂ ಶಿರಸಾರ್ಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮನುಷ್ಯನಿಗೆ ನಾನು ಎಂಬತಕ್ಕಂಥದ್ದು ಇದೆಯಲ್ಲ, ಆ ನಾನು ಎಂಬತಕ್ಕಂತಹ ಮದಮಾತ್ಸರ್ಯದಲ್ಲಿ ತಾನು ಹೆಜ್ಜೆ ಹಾಕಿದ್ರೆ ಖಂಡಿತ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತಿಳುಕುತ್ತೆ. ಅದಕ್ಕಾಗಿ ಧೈರ್ಯದಿಂದ ಒಂದು ಸರಿಯಾದ ಹೆಜ್ಜೆಯನ್ನು ಹಾಕಿದ್ರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಗುರುವಿನ ಅನುಗ್ರಹ ಇದೆ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ವೃತ್ತಿ ಅಭಿವೃದ್ಧಿ ಪರವಾಗಿಲ್ಲ. ಹಾಗೆ ಸಣ್ಣ ಸಣ್ಣ ವಿಚಾರಗಳಲ್ಲೂ ಸಹಿತ ಅಸಮಾಧಾನ ಅಂತಕ್ಕಂಥದ್ದಿರುತ್ತೆ. ಆ ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಹೆಚ್ಚಿನ ಫಲ. ಯೋಗಗಳು ಚೆನ್ನಾಗಿದೆ. ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಫಲ ನಿಮ್ಮದು. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿಂದ ಸ್ವಲ್ಪ ಮುಕ್ತರಾಗಿದ್ದರೆ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೋಬೇಡಿ, ಸಮಾಧಾನವಾಗಿರಿ. ಯಾವುದು ವಿಚಾರ, ಯಾವ ಕೆಲಸ ಏನಾಗಬೇಕೋ ಅದು ಆಯಾ ಕೆಲಸಕ್ಕೆ ನಡೆದೋಗುತ್ತೆ. ನೀವು ಮಾಡುವ ಕಾಯಕದಲ್ಲಿ, ಕೆಲಸದಲ್ಲಿ ಲಾಭ ಬೇಕು ಅಂದರೆ ಅಥವಾ ಏನೋ ಒಂದು ಕಾರ್ಯಸಿದ್ಧಿ ಆಗಬೇಕು ಅಂದರೆ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಫಲಗಳು ಸಿಗ್ತಕ್ಕಂಥದ್ದು. ದೂರಭಾರ ಪ್ರಯಾಣ ಮಾಡಬೇಕು, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಏನಾದರೂ ಒಂದು ಬದಲಾವಣೆ ತರಬೇಕು, ಒಂದು ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಆಸೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಮತ್ತಷ್ಟು ಲಾಭ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆನೆ. ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಮತ್ತಷ್ಟು ಆಗಬೇಕು ಅನ್ನೋತಕ್ಕಂಥದ್ದು. ಆದರೆ ಮನಸ್ಸು ತುಂಬ ಕನ್ಫ್ಯೂಷನ್ ಇದೆ. ಯಾವುದೋ ಒಂದು ಕಡೆ ನಿರ್ಧಾರವಾಗಿ ನಿಂತ್ಕೊಂಡು ಆ ಮಾರ್ಗದಲ್ಲಿ ನಡೆದರೆ ಅನುಕೂಲ ಆಗುತ್ತೆ. ಬಟ್ ಆ ನಿರ್ಧಾರ ಅಂತಕ್ಕಂಥದ್ದು ನೀವು ತೊಗೊಳಕ್ಕಾಗ್ತಾ ಇಲ್ವಲ್ಲ. ಒಂದಲ್ಲ ಒಂದು ಕಡೆ ಅಚಾತುರ್ಯಗಳೇ. ಹೇಳುವ ಮಾತನ್ನು ಕೇಳೋಕ್ಕಾಗ್ತಿಲ್ಲ, ನಿಮ್ಮ ಸ್ವಂತ ಬುದ್ಧಿ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ. ಒಂಥರ ಮಾನಸಿಕವಾಗಿ ತುಂಬ ಹಿಂಸೆ ಪಡ್ತೀನಿ. ಆದರೆ ಇಂತಹ ಸಮಯದಲ್ಲೇ ಎಚ್ಚರಿಕೆ ಬೇಕು. ಇಂತಹ ಸಮಸ್ಯೆಗಳೇನಾದ್ರು ಆಗುತ್ತೆ ಅಥವಾ ಆಗ್ತಾ ಇದೆ ಅಂದಾಗ ಒಂದು ಚಿಟಿಕೆಯಷ್ಟು ಬೆಲ್ಲ, ಒಂದು ಚಿಟಿಕೆಯಷ್ಟು ಕಡಲೆಕಾಳು, ಬೆಲ್ಲ ಮತ್ತು ಕಡಲೆಕಾಳನ್ನು ಏಕಕಾಲದಲ್ಲೇ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ. ಸ್ವಲ್ಪ ನೀರಲ್ಲಿ ಉಪ್ಪು ಕರಗಿದ ತಕ್ಷಣ ಅಥವಾ ಬೆಲ್ಲ ಕರಗಿದ ತಕ್ಷಣ ಬೆಲ್ಲ ಮತ್ತು ಒಂದು ಚಿಟಿಕೆ ಕಡಲೆಕಾಳನ್ನು ಸಹಿತ ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಪ್ಪಟ ಗಂಧದಿಂದ ಅದರ ಶ್ರೀಗಂಧ ಚಿಕ್ಕೆಯಿಂದ ಗಂಧವನ್ನು ತೆಗಿಬೇಕು. ಆ ಗಂಧವನ್ನು ನಿಮ್ಮ ಬಲಗಡೆ ಹೆಬ್ಬೆರಳಿನ ಈ ಉಗುರು ಕಣ್ಣಿಗೆ ಗಂಧವನ್ನು ಹಚ್ಚೋದ್ರಿಂದ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.